ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಮತ್ತೆ ಅಪ್ಪುನ ಆಟೋಯಿಂದ ಎಳೀತಾ ಅಲ್ಲಿ ಯಾವುದೋ ಒಬ್ಬ ರೌಡಿ ಕಲ್ಯಾಣ್ನ ಹಾಗೆ ಹೊಡೆದ್ಬಿಟ್ಟು ಡ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿ ಅಪ್ಪಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹೇಯ್ ನಿಂತ್ಕೊಳ್ಳೋ, ಯಾಕೋ ಹೇಗಿದೆ ಮೈಗೆ ಅಂತ ಕೇಳ್ತಾ ಅಪ್ಪು ಸುಮ್ಮನೆ ಬಿಟ್ಟಾಕು ಅಂತ ಕಲ್ಯಾಣ್ ಹೇಳ್ತಿದ್ರು. ಸುಮ್ಮನೆ ಇರು ಕವಿ, ಇದೇ ರೀತಿ ಬಿಟ್ಟರೆ ಇನ್ನು ಎಷ್ಟು ಜನಕ್ಕೆ ಏನು ಮಾಡ್ತಾರೋ, ನಿಂತ್ಕೊಳ್ಳೋ ನಿಮಿಷ ಅಂತ ಹೇಳ್ತಾ ಇದ್ದಂಗೆ ಏನೋ ನಿನ್ಗ ಅವನೇ ಅಷ್ಟು ಸುಮ್ಮನೆ ಇದ್ದಾನೆ, ನೀನೇನು ಆ ರೀತಿ ಮೆರೀತಾ ಇದೆಯಾ ಅಂತ ರೌಡಿ ಕೇಳ್ತಿದ್ದಂಗೆ ನಿಂತ್ಕೋ ಹೇಳ್ತೀನಿ ಅಂತ ಸೀದಾ ಇನ್ನು ಅಪ್ಪು ಹೋಗಿ ಅವ್ನ ಮಖ ಮುತ್ತಿ ನೋಡ್ದಿರ ಹೊಡೆದ್ಬಿಡ್ತಾಳೆ. ಆಗ ಈಗ ಗೊತ್ತಾಯ್ತಾ, ನೀನು ಈ ಏರಿಯಾದಲ್ಲಿ ಕಾಣಿಸ್ಕೊಂಡು ಸರಿ ಇರಲ್ಲ, ನಿನ್ನ ಗಾಡಿ ಗುಜ್ರಿ ಅಂಗಡಿಗೆ ಹೋಗುತ್ತೆ, ನಿನ್ನ ಮೈ ಹಾಸ್ಪಿಟಲ್ಗೆ ಹೋಗಿ ಹತ್ಕೊಂಡಿರುತ್ತೆ, ಗೊತ್ತಾಯ್ತಾ? ಈ ರೀತಿ ಕಂಡೋರ್ಗೆಲ್ಲ ಹಿಂಗೆ ಹೊಡ್ಕೊಂಡು ಹೋಗೋದಲ್ಲ, ಸ್ವಲ್ಪ ಬುದ್ಧಿ ಕಲಿ ಅಂತ ಹೇಳಿ ಇನ್ನ ಅವನಿಗೆ ಹೊಡಿತಾ ಸರಿ ಅಂತ ಇನ್ನ ಆ ರೌಡಿ ಎದ್ನೋ ಬಿದ್ನೋ ಅಂತ ಹೊಡೋಗ್ತಾ ಇರ್ತಾನೆ. ಅಲ್ಲ ಕುಳ್ಳಿ, ನಾನು ನಿನ್ನ ನೋಡ್ತಾ ಇದ್ದೆ, ಹೆಣ್ಮಕ್ಳು ಮದುವೆ ಆಗಿದ ತಕ್ಷಣ ಚೇಂಜ್ ಆಗ್ತಾರೆ ಅಂತ, ಆದರೆ ನೀನೇನು ಚೇಂಜೇ ಆಗಿಲ್ಲ. ಹೋ ಹೌದಾ ಲಂಬು, ನನಗೆ ಗೊತ್ತೇ ಇಲ್ಲ, ನೀನೇನು ಚೇಂಜ್ ಆಗಿಬಿಟ್ಟಿದ್ಯಾ ಬಾರಿ, ನೀನು ಹೇಗಿದ್ಯೋ ಹಾಗೆ ಇದೆಯಾ, ಮಾತಾಡೋ ರೀತಿ ಒಂದು ಚೇಂಜ್ ಆಗಿದೆ ಅಷ್ಟೇ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಆದರೂ ಬಿಡು ಕುಳ್ಳಿ, ನಾನು ಅಷ್ಟು ನಿನ್ನ ಹತ್ರ ಮಾತು ಕೊಟ್ಟು ಈಸ್ಕೊಂಡಿದ್ರು ನೀನು ಅಲ್ಲಿ ಒಂದು ಮಾತು ತಿಟಿಕ್ ಪಿಟಿಕ್ ಅಂದಿರ ಮೌನಾಗಿದ್ದಲ್ಲ, ಅಲ್ಲಿಗೆ ನಾನು ಫಿದಾ ಆಗ್ಬಿಟ್ಟೆ. ಹೋ ಹೌದಾ, ಅಷ್ಟಕ್ಕೂ ಅಲ್ಲಿ ನಮ್ಮಮ್ಮ ನಮ್ಮತ್ತೆ ಮಾತಾಡಿದ್ದಿಂದ ನಿನಗೆಷ್ಟೋ ಬೇಜಾರಾಗಿದೆ ಅಲ್ವಾ, ಆದರೆ ಅವ್ರ ಕಡೆಯಿಂದ ನಾನು ನಿನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಹೋ ನೀನು ನನಗೆ ಕ್ಷಮೆ ಕೇಳ್ತಾ ಇದೆಯಾ? ನಮ್ಮವ್ರಿಗೆ ನಾವೇ ಕ್ಷಮೆ ಕೇಳಿ ಅವ್ರು ಮತ್ತೆ ನಮಗೆ ಕ್ಷಮೆ ಕೇಳೋದು ಏನು ಸರಿ ಹೋಗುತ್ತೆ? ನಡಿ, ಅಲ್ಲಿ ಟೈಮ್ ಆಗಿದೆ, ನಾನು ಆ ಕಾನ್ಸೆಪ್ಟ್ ಎಲ್ಲ ಆ ಬಂಗ್ಲೆಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ಸ್ವಲ್ಪ ನನಗೆ ಪ್ರಶಾಂತವಾಗಿದೆ, ನೆಮ್ಮದಿಯಾಗಿ ಮನೆಗೆ ಹೋಗೋಣ, ನಡಿ ಹೋಗೋಣ ಅಂತ ಹೋಗ್ತಿದ್ದಂಗೆ ಅಷ್ಟೊತ್ತಿಗೆ ರಾಜ್ ತುಂಬ ಯೋಚನೆ ಮಾಡಿ ಅವ್ರ ತಮ್ಮನಿಗೆ ಕಾಲ್ ಮಾಡ್ತಾನೆ. ಎಲ್ಲೋ ರೀಚ್ ಆದ್ರೇನೋ ಅಂತ. ಏನಣ್ಣ ಈಗ ಬಂದಿದ್ದೀವಣ್ಣ? ಹಾಂ, ಅಷ್ಟಕ್ಕೂ ನಾನು ನಿನ್ನ ಇಲ್ಲಿ ಪರ್ಮನೆಂಟ್ ಆಗಿರಬೇಕು ಅಂತ ಅಂದ್ಕೊಂಡೆ, ನೋಡಿದ್ರೆ ಚಿಕ್ಕಮ್ಮ ಮತ್ತು ಅತ್ತೆ ಮಾತಾಡಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು. ಅಪ್ಪನ ಒಂದೊಂದು ನಿಮಿಷಕ್ಕೂ ಬೇಜಾರು ಮಾಡ್ತಿದ್ದು ನೋಡಿ ನನಗೇನೆ ಅಯ್ಯೋ ದೇವ್ರೆ, ನಾವು ಸುಮ್ಮನೆ ಕರೆದ್ವಾ ಅಂತ ಅನ್ನಿಸ್ತಾ ಇತ್ತು ಕಣೋ, ಬೇಜಾರು ಮಾಡ್ಕೊಬೇಡ ಕಣೋ, ನಿಜವಾಗ್ಲೂ ಸಾರಿ ಕಣೋ ಅಂತ ಕೇಳ್ತಾ ಇರ್ತಾರೆ. ಆಗ ಅಣ್ಣ ಈಗ ತಾನೇ ಅಪ್ಪು ಒಂದು ಸಾಮೆತ ಹೇಳಿದ್ಲು, ಆದರೆ ಅವಳು ಹೇಳ್ದಂಗೆ ನೀನು ಮಾಡ್ತಾ ಇದೆಯಾ? ಹೋ ಹೌದಾ ಅಂತ ಹೇಳ್ತಾ ಅವಳು ಹೇಳಿರೋ ಮಾತನ್ನ ಅವನು ಅವ್ರ ಅಣ್ಣನಿಗೆ ತಿರುಗಿಸಿ ಹೇಳ್ತಿದ್ದಿದ್ದು ನೋಡಿ ಅವರಿಬ್ರು ಸಹ ಖುಷಿ ಪಡ್ತಾ ಇರ್ತಾರೆ. ಅಣ್ಣ, ನೀನು ಎಷ್ಟು ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಂಡಿದ್ದೋ ಹಾಗೇನೆ ಅಜ್ಜಿ ತಾತನೂ ಅನ್ಕೊಂಡಿದ್ರು. ಆ ಒಂದು ಉದ್ದೇಶಕ್ಕೆ ನಾನು ಬಂದಿದ್ದು ಅಷ್ಟೇ, ಬೇರೆ ಇನ್ನೇನು ಇಲ್ಲ ಅಣ್ಣ. ಪ್ರಶಾಂತವಾಗಿ ಇರು, ಆಗೋಗಿರೋದನ್ನೆಲ್ಲ ಬಿಟ್ಟು ಮತ್ತೆ ಅದ್ಗೆಗೆ ಅದು ಇದು ಕೆಣಕ್ದಿರಾ ಸ್ವಲ್ಪ ಪ್ರಶಾಂತವಾಗಿರೋದನ್ನ ಕಲಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಸರಿ ಆಯಿತು, ನಾವು ಹೊರಟಿದ್ದೀವಿ, ಮನೆಗೆ ರೀಚ್ ಆಗಿದೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾನು ಸರಿಯಾಗಿ ಹೇಳದ್ನ ಕುಳ್ಳಿ? ಹಾಂ, ನೀನೀಗ ದೊಡ್ಡ ಮನುಷ್ಯ ಥರ ಮಾತಾಡಿದೆ, ನನಗೆ ತುಂಬ ಖುಷಿ ಆಯಿತು, ನಡಿ ಹೋಗೋಣ ಅಂತ ಹೇಳಿ ಅಪ್ಪು ಮತ್ತೆ ಕಲ್ಯಾಣ್ ಅಲ್ಲಿಂದ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಬಂದಿ ಅಲ್ಲಿ ನಿಂತಿರೋದನ್ನ ನೋಡಿ ಹಾಂ ಇನ್ನು ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತಾ ಬಾಬಾ ಬಾಬಾ ಬರ್ಬೇಕು ರಾಣಿಯವರು, ಏನೋ ಇನ್ನೂ ಬಂದಿಲ್ಲ, ಇನ್ನು ಮಾತುಕತೆ ಸ್ಟಾರ್ಟ್ ಆಗಿಲ್ಲ ಅಂತ ಅನ್ಕೊಳ್ತಿದ್ದೆ, ಬಂದ್ಬಿಟ್ಟಾ? ಹೋ ನೀನ್ ನೋಡ್ತಾ ಇರೋ ಅರ್ಥ ಅಂದ್ರೆ ಈಗ ನೀನು ಒಂದೊಂದೇ ವಾಕ್ಯ ವೇದಾಂತಗಳೆಲ್ಲ ಬಿಗಿಯೋದೇನು ಬೇಕಾಗಿಲ್ಲ, ನಾನೇ ಹೇಳ್ತೀನಿ. ಆಗಲ್ಲ ಈಗಲ್ಲ ದೊಡ್ಡ ಪುಡುಂಗಿ ಥರ ಹೇಳಿದ್ರಿ, ನಾನು ಇಲ್ಲೇ ಮನೇಲಿ ಇರಿಸ್ತೀನಿ, ನನ್ನ ತಮ್ಮನ್ನ ಜೀವನ ಪೂರ್ತಿ ಅವನಿಗೇನು ಕಷ್ಟ ಬರ್ದಿರೋಂಗೆ ನೋಡ್ಕೋತೀನಿ ಅಂತೆಲ್ಲ ಹೇಳ್ತಿದ್ದೆ ಅಲ್ವಾ? ಇದಕ್ಕೆಲ್ಲ ಸೂತ್ರ ಕೊಟ್ಟಿದ್ದಾಯ್ತಲ್ಲ ನಿಮ್ ಚಿಕ್ಕಮ್ಮನು ಅಂತ ಹೇಳ್ತೀಯ ಅನ್ಕೊಂಡೆ ಅಲ್ಲ ಕಳಾವತಿ. ನಿಜ ಸ್ವರೂಪನ ಅವಾಗೆ ತಾನೇ ನಮ್ಗೆ ರಿಯಲೈಸ್ ಆಗುತ್ತೆ. ಅಷ್ಟಕ್ಕೂ ನೀನ್ ಹೇಳ್ಬೇಕು ಅನ್ಕೊಂಡಿರೋ ಮಾತನ್ನೆಲ್ಲ ನಾನೇ ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದ್ಯಾ? ಹೌದು ಕಣ್ರಿ, ನಿಮ್ಗೆ ಉಚ್ಕಿ ಸಿಡ್ದಿದ್ಯೋ ಏನೋ ಅಂತ ನೋಡ್ತಾ ಇದ್ದೀನಿ. ಹಾ ಚಾನ್ಸ್ ನನಗೆ ಯಾಕೆ ಬರುತ್ತೆ? ಅಷ್ಟಕ್ಕೂ ನೀನೇನೇನೋ ಪುಂಕ್ತಿಯ ಅಂತಾನೆ ನಾನೇ ಫಸ್ಟೇ ಡಿಸೈಡ್ ಮಾಡ್ಕೊಂಡು ಎಲ್ಲ ಒಪ್ಕೊಂತ ಇದ್ದೀನಿ ನಾನು ತಪ್ಪಿರೋದನ್ನ, ಹಾಗಲ್ಲ ಹೀಗೆ ಅಂತ. ಅಷ್ಟಕ್ಕೂ ಬಿಡ್ರಿ, ಇವತ್ತಿಗಾದ್ರೂ ನಮ್ಮ ಹೆಂಗಸ್ರು ಪ್ರಭಾವ ನಿಮ್ಗೆ ಅರ್ಥ ಆಯ್ತಲ್ವಾ? ಹಬ್ಬ, ಹೆಂಗಸ್ರು ಜಗಳ ಆಡಿದ್ರೆ ಕಣ್ಣಾರೆ ನೋಡ್ಬಿಟ್ಟೆ
ಇನ್ನ ಆ ಹೆಂಗಸ್ರು ಸವಾಸಕ್ಕೆ ಹೋಗ್ಬಾರ್ದು ಅನ್ಸ್ಬಿಡುತ್ತೆ. ಹಾಗಿರುತ್ತೆ ಮತ್ತೆ ಹೆಂಗಸ್ರು ಅಂದ್ರೆ, ಗೊತ್ತಾಯ್ತಾ? ಇಲ್ದೇ ಇರೋದು ಇದೆ ಅಂತ ಉಟ್ಸಿ ಕ್ರಿಯೇಟ್ ಮಾಡೋದೇ ಹೆಂಗಸ್ರು. ಈಗಾದ್ರೂ ನಿಮಗೆ ಅರಿವಾಗಿರುತ್ತಲ್ವಾ? ಹೌದಮ್ಮ ತಾಯಿ, ನೀವು ಆ ಚಿಕ್ಕಮ್ಮ ಆ ಅತ್ತೆ ಮಾಡಿರೋ ಗನಂದಾರಿಯಿಂದ ಪಾಪ ಅಪ್ಪಗ್ ಎಷ್ಟು ಬೇಜಾರಾಗಿದೆ ಅಂತ ನನ್ಗೆ ಇವತ್ತು ರಿಯಲೈಸ್ ಆಯ್ತು. ಅದಕ್ಕೆ ಈ ಹೆಂಗಸ್ರಿಗೊಂದ ನಮಸ್ಕಾರ ಅಮ್ಮ ಅಂತ ಹೇಳಿ ಮಾತಾಡ್ತಿದ್ದಂಗೆ, ಸಾಕು ಬಿಡ್ರಿ ಈಗ ಪುಂಗಿದ್ದು. ಅಷ್ಟಕ್ಕೂ ನೀವು ಮಾಡಿರೋ ತಪ್ಪನ ನೀವೇ ಬಕ್ಕೊಂಡು ನೀವೇ ಗುಂಡಿಗೆ ಹಾಕೊಳ್ತಾ ಇದ್ದೀರಾ ಅಂತ ನಿಮ್ಗೆ ಈಗಾದ್ರೂ ಅರ್ಥ ಆಗಿರುತ್ತೆ. ಹೋ, ಇನ್ನ ನೀನು ಹೇಳಕ್ ಬಾಕಿ ಇಟ್ಕೊಂಡಿದ್ಯತಿ. ಅಷ್ಟಕ್ಕೂ ಹೆಂಗಸ್ರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೀವೇನೇ ಹೇಳಿದ್ರು ನಾವೇನಾದ್ರೂ ಒಂದನ್ ಇಟ್ಕೊಂಡು ಜೋತಾಡೋದೇ ಹೆಂಗಸ್ರ ಪ್ರಭಾವ. ಅಷ್ಟಕ್ಕೂ ನಿಮ್ಗೆ ಗೊತ್ತಿಲ್ವಾ? ಈಗ ತಾನೇ ಹೇಳಿದ್ರಿ ಹಾಗಲ್ಲ ಹೀಗೆ ಅಂತ, ಮತ್ ನೀವೇ ಕೇಳ್ಕೊತಿದ್ದೀರಲ್ರಿ. ಯಮ್ಮ ತಾಯಿ, ಸುಮ್ನೆ ಬಿಟ್ಬಿಡು, ನಾನ್ ಪ್ರಶಾಂತವಾಗಿ ನಿದ್ದೆ ಮಾಡ್ಬೇಕು. ಅಷ್ಟಕ್ಕೂ ಈಗ ಆಗೋಗಿರೋದು ನಾವೇನು ಸರಿ ಮಾಡಕ್ ಆಗಲ್ಲ ಕಣ್ರಿ. ಈಗ ಕವಿಯವರು ಆಸೆ ಪಟ್ಟಿ ಬರ್ಬೇಕು. ಅಷ್ಟಕ್ಕೂ ಈ ಮನೇಲಿ ಎಲ್ಲಾರು ಪ್ರಶಾಂತವಾಗಿರ್ಬೇಕು. ಹೌದು, ನೀನ್ ಹೇಳೋದು ಸರಿ ಕಳಾವತಿ, ಎಲ್ಲೋ ತಪ್ಪಿಲ್ಲ. ನಮ್ ಚಿಕ್ಕಮ್ಮ ಈ ನಮ್ಮ ಅತ್ತೆಯಿಂದಾನೇ ಇಷ್ಟು ರಾದಂತ ಆಗ್ತಿರೋದು. ಯಾವ ಕಾಲಕ್ಕೆ ಬದಲಾಗುತ್ತೋ ಗೊತ್ತಿಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಮಸ್ತ್ ಮಜಾ ಮಾಡ್ಕೊಂಡು ಡ್ರಿಂಕ್ಸ್ ಕುಡಿತಾ ಇರ್ತಾರೆ. ಮಾಮ್, ಇದು ನೀನ್ ಮಾಡಿರೋ ಕ್ರಿಯೇಷನ್ ಇಂದ ಇಷ್ಟು ರಾದಂತ ಆಗಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇಷ್ಟಕ್ಕೆ ಏನೋ ಸಾಕು ಅಂತಿದ್ಯಾ? ಈಗ ಈ ಧನಲಕ್ಷ್ಮಿಗ್ ನೋಡಿದ್ರೆ ಒಂಚೂರು ತಲೆ ಅನ್ನೋದೇ ಇಲ್ಲ. ನನ್ ಮಗನ್ನ ದೂರ ಇಡು ಅಂದೆ ಅಷ್ಟೇ. ಅವಳು ಪರ್ಮನೆಂಟ್ ಆಗಿ ಮಗನ್ನ ಮನೆಗೆ ಸೇರಿಸ್ತಾ ಇಲ್ಲ. ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಹಾ, ಆದ್ರೂ ಯಾರ್ದೇಳಮ್ಮ ಮೈಂಡು? ನೀನ್ ಹೇಳ್ಕೊಟ್ಟಿರಂಗೆ ಅಲ್ವಾ ಅವ್ರು ಕೇಳ್ತಾ ಇರೋದು ಅಂತ ರಾಹುಲ್ ಹೇಳ್ತಾ ಇರ್ತಾನೆ. ಅವರಿಬ್ರು ಮಾತಾಡ್ಕೊಳ್ತಾ ಇದ್ದಿದ್ ನೋಡಿ ಈ ಕಡೆ ಸ್ವಪ್ನ, ಹೋ ನನ್ ತಂಗಿಗೆ ಅವಮಾನ ಮಾಡೋದಲ್ದಿರಾ ಇಲ್ಲಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಂಜಾಯ್ ಬೇರೆ ಮಾಡ್ತಾ ಇದ್ದೀರಾ? ಮಾಡ್ತೀನಿ ತಡೀರಿ ನಿಮಗೆ ಅಂತ ಬಾಲ್ಕನಿಂದ ನೋಡಿ ಅಲ್ಲಿಂದ ಹೊರಟಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಅವರು ಅವ್ರ ಮಗನ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ರೆ, ಇನ್ನ ಅಪರ್ಣವರು, ಈಗೇನ್ ಯೋಚನೆ ಮಾಡ್ತಿದ್ಯಾ ಧನಲಕ್ಷ್ಮಿ? ಮಾಡೋ ಕೆಲ್ಸ ಎಲ್ಲ ಮಾಡಿ ಮುಗಿಸಿದ್ಯಲ್ಲ. ಏನೋ ಮಗನ್ನ ತಪ್ಪು ಅಂತ ಏನೋ ಸರಿನೋ ತಿದ್ದೋ ಮಾಡಿ ಮಗನ್ನ ಮನೇಲಿ ಇಸ್ಕೊಳ್ಳೋದಲ್ದಿರಾ ಆ ಪಾಪ ಆ ಬಂದಿರೋ ಹುಡುಗಿನೂ ಎಷ್ಟು ಅವಮಾನ ಮಾಡಿ ಕಳಿಸ್ದೆ. ಹಾ, ಈಗ ನೀನೇನಕ್ಕ ನನಗ್ ಬುದ್ಧಿವಾದ ಹೇಳಕ್ ಬಂದಿದ್ಯಾ? ಯಾವ್ದನ್ನ ರಾಜಕೀಯಕ್ಕಾದ್ರೂ ನಿಂತ್ಕೊಬಿಡಕ್ಕ. ಹೇ, ಏನ್ ಮಾತಾಡ್ತಿದ್ಯಾ ಧನಲಕ್ಷ್ಮಿ? ನಿನಗ್ ಒಳ್ಳೇದ್ನ ಹೇಳ್ಕೊಡಕ್ ಬಂದ್ರೆ ನೀನ್ ನನಗೆ ಎದುರುತ್ರ ಕೊಡ್ತಾ ಇದ್ಯಾ? ಹೋ, ನಿನ್ ಸೊಸೆ ನಿನ್ಗೆ ಬ್ರೈನ್ ವಾಶ್ ಚೆನ್ನಾಗ್ ಮಾಡಿದಾಳೆ. ಅಲ್ಲ, ಈ ಮನೆಗೆ ಅಪ್ಪು ಸೊಸೆ ಆಗದ್ ಬೇಡ ಬೇಡ ಅಂತ ಅವಳೇ ಕೈಯಾರ ಮದ್ವೆ ಮಾಡ್ಸಿದಾಳೆ. ಅಷ್ಟಕ್ಕೂ ಅವಳ ಬುದ್ಧಿ ನನಗ್ ಗೊತ್ತಿಲ್ವಾ? ಮಾಡಲ್ಲ ಅಂತ ಇದ್ದಂಗೆ ಎಲ್ಲ ಮಾಡಿರ್ತಾಳೆ. ಇನ್ನ ನೀನ್ ನೋಡಿದ್ರೆ ಸೊಸೆ ಅಲ್ಲ ಅಂತ ಒಪ್ಕೊಳ್ತಿದ್ದೆ. ಈಗ ನೀನೇ ತಲೆ ಮೇಲೆ ಕೂರ್ಸ್ಕೊಂಡು ನಿನ್ ಸೊಸೆನ ಹೊಗಳ್ತಾ ಇದ್ಯಾ. ಅಷ್ಟಕ್ಕೂ ನನಗೆ ಅವಾಗ ಅವಳ ವ್ಯಾಲ್ಯೂ ಏನು ಅಂತ ನನಗ್ ಗೊತ್ತಿರ್ಲಿಲ್ಲ. ಈಗ ಅವಳು ಯಾವ್ದೇ ರೀತಿ ಏನ್ ಮಾಡ್ತಿದ್ದಾಳೆ ಅನ್ನೋದು ನನಗೆಲ್ಲ ಗೊತ್ತಿದೆ. ಹಾಗಾಗಿ ನಾನು ಅವಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ನೀನು ನಿನ್ ಸೊಸೆನ ಅಕ್ಸೆಪ್ಟ್ ಮಾಡ್ಕೊಂಡು ಮನೆಗ್ ಬರಕ್ ಬಿಡು. ಇದೇ ರೀತಿ ನೀನ್ ಪಂಥಾನ ಇಟ್ಕೊಂಡು ಹೋದ್ರೆ ಸರಿ ಹೋಗಲ್ಲ. ಈ ಜೀವನ್ಮಾನದಲ್ಲೇ ಸರಿ ಹೋಗಲ್ಲ. ಹೋ, ಈಗ ಇದೊಂದು ಶಾಪ ಹಾಕಕ್ ಬಂದಿದ್ದೀರಾ? ಏನೋ ಮಾಡ್ಕೊ ಹೋಗು ಧನಲಕ್ಷ್ಮಿ. ಅಷ್ಟಕ್ಕೂ ಅವನು ನನ್ ಮಗ ಇದ್ದಂಗೆ, ಏನೋ ಮಾಡ್ಕೊ ಅಂತ ಹೇಳಿ ಸೀದಾ ಅಲ್ಲಿಂದ ಹೊರಟಿರ್ತಾರೆ. ನೀವ್ ಅನ್ಕೊಂಡಂಗೆ ನಾನು ಯಾಕೆ ಹಾಕಕ್ ಬಿಡ್ತೀನಿ? ಆ ಅಪ್ಪುನ ಈ ಮನೆ ಸೊಸೆಗ್ ಬಾರ್ಲೇಬಾರ್ದು, ಆ ರೀತಿ ಮಾಡ್ತೀನಿ ನೋಡ್ರಿ ಅಂತ ಅವಳು ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ಸ್ವಪ್ನ ಬಲೂನ್ ಒಳಗೆ ಯಾವ್ದೋ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ಊದಿರ್ತಾಳೆ. ಅದನ್ನ ಏನಾದ್ರೂ ಇವ್ರು ಬಂದು ಹೊಡಿದ್ರೆ ಆ ಗ್ಯಾಸಿಂದ ಇವರು ಬೆಳಗ್ಗೆವರೆಗೂ ನಕ್ಕೊಂಡೇ ಇರ್ಬೇಕು ಅಂತ ಕೆಲಸ ಮಾಡಿದೀನಿ. ಅಯ್ಯೋ, ಬಂದ್ಬಿಡ್ತಾರೇನೋ, ಹೊರಟೋಗೋಣ ಅಂತ ಹೇಳಿ ಅಲ್ಲಿ ಹೋಗಿ ಮುಚ್ಚಿಟ್ಕೊಂಡಿರ್ತಾಳೆ. ಇನ್ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಬರ್ತಾರೆ. ಆಗ ಇದೇನು ರೂಮ್ ಎಲ್ಲ ಡೆಕೋರೇಷನ್ ಆಗ್ಬಿಟ್ಟಿದೆ. ಹೋ ಮಮ್ಮಿ, ಇವತ್ ನಿನ್ ಬರ್ಡೇ ಅನ್ಸುತ್ತೆ, ಬಾ ಒಳಗೆ ಅಂತ ಹೇಳಿ ಅವ್ರು ಕುಡ್ದಿರೋ ಮತ್ತಲ್ಲಿ ಒಂದು ಬಲೂನ್ನ ಹೊಡೆದಿದ್ ನೋಡಿ. ಆ ಬಲೂನಿಂದ ಗ್ಯಾಸ್ ರಿಲೀಸ್ ಆಗಿ ಅಯ್ಯೋ ಏನಾಯ್ತು ಅಂತ ತುಂಬಾ ಅಯೋಮಯದಿಂದ ಇದ್ದಿದ ತಕ್ಷಣ ಇಬ್ರು ಸಡನ್ ಆಗಿ
ಓವರ್ ಆಗಿ ನಗ್ತಾ ಇರ್ತಾರೆ. ಒಬ್ರಿಗೊಬ್ರು ನೋಡಿ ನಗ್ತಾ ಇದ್ದಿದ್ದು ನೋಡಿ ಈ ಕಡೆ ಸ್ವಪ್ನನೂ ಸಹ ನೋಡಿ ನಗ್ತಾ ಇರ್ತಾಳೆ. ಈಗ ನಾಗವೇಣಿಗೆ ಮತ್ತೆ ರಾಹುಲ್ಗೆ ಇದ್ರ ಗನಂದಾರಿ ಕೆಲ್ಸದಿಂದ ಇರೋ ಸ್ವಪ್ನನ್ ಬಂಡವಾಳ ಬಯಲಾಗುತ್ತಾ. ಇನ್ ಈ ಕಡೆ ನೋಡಿ ಧನಲಕ್ಷ್ಮಿ ಹೇಗಾದ್ರೂ ಮಾಡಿ ಆ ಅಪ್ಪನ ಈ ಮನೆಗೆ ತಕ್ಸೊಸೆ ಅಲ್ಲ ಅಂತ ನಿರ್ಧಾರ ಮಾಡ್ತಿದ್ದಾರೆ. ಇದನ್ನ ನೋಡಿ ಅಪರ್ಣ ಅವರು ಕರಾಖಂಡಿತವಾಗಿ ನಿಷೇಧಿಸ್ತಿದ್ದಾರೆ. ಈಗ ಯಾರು ಗೆಲ್ತಾರೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.